ಸಿಗ್ಬೇಕಿತ್ತು. ಹಾಗಾಗಿ ಒಂದು ಬೈಕ್ನು ಬಂದ್ ಸಿಕ್ಕಿದೆ. ಆ ಬೈಕ್ ಸಿಕ್ಕಿದೆ, ಅವನನ್ನು ಬಹಳ ತನಿಖೆ ಮಾಡಿದ್ದಾರೆ. ಅದರಿಂದ ಬ್ಯಾಟ್ರಿ, ಚಿಕ್ಕ ಟಾರ್ಚ್, ಆ ಮಗುವಿನ ಬಾಡಿ ಕೆರೆ ಏನು ಬ್ಲಡ್ ಜಾಸ್ತಿ ಇದ್ದಂತ ಕಲ್ಲಿನ ಹತ್ತಿರದಲ್ಲೇ ಕೆಳಗಿತ್ತು. ಆದ್ರೆ ಟಾರ್ಚ್ ಆ ಸೈಡ್ ಅಲ್ಲಿ, ಆ ಮೂಲೆಯಲ್ಲಿ ಇತ್ತು. ಕೈಯಲ್ಲೇ ಇದ್ರೆ ಕೈಯಲ್ಲಿ ಇರ್ಬೇಕಿತ್ತು, ಕೈಯಲ್ಲಿ ಇರ್ಲಿಲ್ಲ. ಕೈಯಲ್ಲಿ ನಾನು ಮುನ್ನೆ ಹೇಳಿದೆ ನೋಡಿ, ಹುಲ್ಲಿನಾಗಿ ಒಂದು ಮಾತ್ರ ಇತ್ತು, ಇದು ಹುಲ್ಲಿತ್ತು. ಮತ್ತೆ ಅವ್ರು ಬರ್ಬೇಕಾದ್ರೆ ನೀರು ತುಂಬಿದಕ್ಕೆ ವಾಪಸ್ ಪಂಪ್ ಚಾಲು ಮಾಡಿ ಫುಲ್ ನೀರು ಡ್ರೈ ಮಾಡಿ ಅದರಲ್ಲಿ ಏನೆಲ್ಲ ವಸ್ತುಗಳಿವೆ ಅಂತ ಕರೆಕ್ಟ್ ನೋಡಿದೆ. ಇನ್ ಕೇಸ್ ಯಾವ ಕಾರಣಕ್ಕೂ ಯಾವ್ದು ಬಿಡ್ಲಿಕ್ಕಿಲ್ಲ, ಯಾಕಂದ್ರೆ ಒಂದು ಕೈಯಲ್ಲಿ ಹುಲ್ಲಿತ್ತು, ಇನ್ನೊಂದು ಟಾರ್ಚ್ ಅಥವಾ ಎಲ್ಲಾದ್ರೂ ಇದ್ರೆ ಅದು ಆ ಬಾಡಿಯಲ್ಲಿ ಇರ್ಬೇಕು. ಅಲ್ಲಿ ಬಂತು ನೋಡಿ ಪೇಪರ್ನವರು ಅದನ್ನು ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ನಾಳ ಕ್ಷೇತ್ರಕ್ಕೆ ಧನು ಪೂಜೆಗೆ ಬರುವವರು ಹೀಗೆ ಹುಡುಗ ಹೀಗೆ ಅಂತ ಬರಿಬೇಕಾದ್ರೆ ನಮ್ಗೆ ಒಂಥರ ನಾಳ ದುರ್ಗಾ ಪರಮೇಶ್ವರಿ ಅಂತ ಹೇಳಿದೆ. ನಾನು ಈ ಮುಂಚೆ ಕೂಡ ಹೇಳಿದೆ, 800 ವರ್ಷಗಳಿಗಿಂತಲೂ ಅಧಿಕ ಇತಿಹಾಸ ಇರುವಂತ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಅದರದ್ದೇ ಆದ್ರ ಒಂದು ಕಾರಣಿಕ ಇದೆ. ಮಾನ್ಯ ವೀಕ್ಷಕರೇ, ನಾಳ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಧ್ಯಕ್ಷರು ಹಾಗೆ ಇಲ್ಲಿಯ ಪಂಚಾಯತಿ ಸದಸ್ಯರು ಹರೀಶ್ ಕುಮಾರ್ ಅವರನ್ನೇ ಭೇಟಿಯಾಗಿದ್ದೆ. ಹಾಗೆ ಅಂತ ಹೇಳಿ ಇಷ್ಟು ಚಿಕ್ಕ ಗ್ರಾಮೀಣ ಪ್ರದೇಶದಲ್ಲಿ, ಅದು ಕೂಡ ಇಂಥ ಒಂದು ಸಾಮಾನ್ಯ ಪ್ರದೇಶ, ತುಂಬಾ ಜನವಸತಿ ಪ್ರದೇಶಗಳಲ್ಲ, ಇಲ್ಲಿ ಇಂಥ ಒಂದು ಅಸಹಜ ಸಾವಾದದ್ದು ಇಷ್ಟರವರೆಗೆ ನ್ಯಾಯ ಬರಲಿಲ್ಲ, ಸಿಗ್ಲಿಲ್ಲ ಅಂತ ಹೇಳಿದ್ರೆ ಬಹಳ ಬೇಸರ ಆಗುವಂಥದ್ದು, ಮತ್ತೆ ಪ್ರಶ್ನೆ ಮೂಡುವಂಥದ್ದು ಸಹಜ. ಮತ್ತೆ ನೋಡಿ, ಪೊಲೀಸ್ಗಳೆಲ್ಲ ಬೇರೆ ಬೇರೆ ರೀತಿಯ, ನೀವು ಹೇಳಿದಾಗೆ ನೋಡಿ, ವಿಚಾರಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಮತ್ತೆ ನೋಡಿ, ಆ ಸೈಕಲ್ನ ಕೀಯ ವಿಚಾರ, ಮನೆಗೆ ಯಾವತ್ತೂ ಒಮ್ಮೊಮ್ಮೆ ಬಿಟ್ಟು ಹೋಗ್ತಾನೆ ಅಂತ ಹೇಳ್ತಾರೆ. ಅವತ್ತು ಅವನು ಮನೆಯಲ್ಲೇ ಸೈಕಲ್ನ ಕೀ ಬಿಟ್ಟು ಹೋಗಿದ್ದಾನೆ, ವಾಪಸ್ ಬರ್ತಿದ್ನ ಏನು ಅಂತ ಅವರಿಗೆ ಕೂಡ ಗೊತ್ತಿರಲಿಲ್ಲ. ಅಂದ್ರೆ ಅವನು ಸೈಕಲ್ ಕೀ ಮನೆಯಲ್ಲಿತ್ತು. ಆಮೇಲೆ ಮುಂಚಿನ ದಿವಸ ಏನೋ ಕ್ರಿಕೆಟ್ ಆಡಿದ್ರು ಅಂತ ಹೇಳ್ತಾರೆ. ಆಟ ಆಡಿದ್ದು ಅವರು ಯಾರೆಲ್ಲ ಆಡಿದ್ರು, ಮುಂಚಿನ ದಿವಸ ಅವರು ಎಷ್ಟೊತ್ತಿಗೆ ಇದ್ರು, ಇಂಥದ್ದೆಲ್ಲ ವಿಚಾರಗಳೆಲ್ಲ ತನಿಖೆ ಆಗ್ತಾ ಆಗಿರ್ಬೋದು. ಅಂದ್ರೆ ಮೊನ್ನೆ ಒಬ್ರು ಮಾತಾಡಿದ್ರು ನನ್ನಲ್ಲಿ, ಯಾಕಲು ಅಂದ್ರೆ ತುಳುವಿನಲ್ಲಿ, ಯಾಕಲು ಮುರಣಿಬ್ರು ಕ್ರಿಕೆಟ್ ದುಮ್ನಾನಿಬ್ರು ಗೊಬ್ಬದೇರಿಗೆ ಹೇಳುವವರು ನಮ್ಮಲ್ಲಿ ಕೇಳ್ತಾರೆ. ಆಗ ನಮ್ಗೆ ಕೂಡ ಹೌದಾ ಅಂತ ಹೇಳುದು. ಹಾಗಂತೇಳಿ ಯಾರನ್ನು ಬೊಟ್ಟು ಮಾಡುವಾಗಿಲ್ಲ. ಆ ಕ್ರಿಕೆಟ್ ಆತ ಮುಂಚೆ ಆಡಿದ್ರು ಅಂತಿದ್ರೆ ಅದಕ್ಕೆ ಸಂಬಂಧಪಟ್ಟ ಯಾವುದು, ಕ್ರಿಕೆಟ್ಗೆ ಸಂಬಂಧಪಟ್ಟ ಬಾಲ್, ಬ್ಯಾಟ್, ವಿಕೆಟ್, ಇದನ್ನೆಲ್ಲ ಪೊಲೀಸ್ನವರು ಅದನ್ನು ವಶಪಡಿಸಿಕೊಂಡು ತನಿಖೆ ಮಾಡಿದಾರಾ, ಇಂಥದ್ದೆಲ್ಲ ವಿಚಾರಗಳಿವೆ, ಮಾಡಿರ್ಬೋದು ಮೇ ಬಿ ಹಾಗೆ ಅಂತೇಳಿ. ಮತ್ತೆ ಮುನ್ನೊಬ್ರು ಹೇಳಿದ್ರು ನೋಡಿ, ಬಾವಿಗೆ ಬಿದ್ದಾಗ ಫೈರ್ನವರು ಇದು ಯಾರು ಗರುಡಪಾತಾಳ ಅಂತ ಹಾಕಿ ಆ ಗರುಡಪಾತಾಳದಲ್ಲಿ ಕೊಕ್ಕೆ ಇರ್ತದೆ, ಆ ಸರ್ಚ್ ಮಾಡುವಾಗ ಏನಾದ್ರು ಮಾರ್ಕ್ ಇಲ್ಲಿ ಹೀಗೆ ಬಿದ್ದಿರ್ಬೋದಾ ಅಂತ ಒಂದು ಪ್ರಶ್ನೆ ಬಂದಿದೆ. ಚಾನ್ಸಸ್ಗಳಿವೆ. ಅಂದ್ರೆ ಒಂದು ವ್ಯಕ್ತಿಗೆ ನೇರವಾಗಿ ಒಂದು ಹೊಡೆತ ಬಿದ್ದದ್ದು ಉಂಟು, ಬ್ಯಾಕ್ ಸೈಡ್ ಅಲ್ಲಿ ಕೂಡ ಉಂಟು. ಹಾಗಾದ್ರೆ ಏನಾದ್ರು ಇದನ್ನು ಗರುಡಪಾತಾಳದಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಅದನ್ನು ಹೀಗೆ ಗೀರಿ ಇರ್ಬೋದಾ ಅಂತ ಹೇಳುವಂತ ಒಂದು ಪ್ರಶ್ನೆಗಳನ್ನು ಸಾಮಾನ್ಯ ಜನರು ಕೂಡ ಯೋಚನೆ ಮಾಡಿ ಹೇಳ್ತಾರೆ. ಆಗ ನಮ್ಗೆ ಕೂಡ ಈ ರೀತಿ ಎಲ್ಲ ಸಂದೇಹಗಳು ಮೂಡುದು ಸಹಜ. ಏನಿದ್ರು ಒಂದು ನಮ್ಗೆ ಆದಷ್ಟು ಬೇಗ. ಇನ್ನೊಂದು ಸರ್, ಇದರಲ್ಲಿ ನೀವು ಅವತ್ತು ಬೆಳಿಗ್ಗೆ ಮಗುವಿನ ಶವ ಎತ್ತೋತಿ ನೀವು ಅಲ್ಲೇ ಇದ್ರ, ಮುಂದುಗಡೆನೇ ಇದ್ರ? ಇದಂದ್ರೆ ನಾನು ಅದು ಹೇಳಿದೆ ನೋಡಿ, ನಮ್ಗೆ 7-7:30ವರೆಗೆ ನಾವು ಮನೆಗೆ ಹೋದೆವು. ವಾಪಸ್ ನಮ್ಗೆ 2 ಬಾರಿ ಫೋನ್ ಬಂದಾಗ, ಒಂದನೇ ಫೋನ್ಗೆ ನಾವು ಅಷ್ಟು ದೊಡ್ಡ ಗಡಿಬಿಡಿ ಮಾಡಲಿಲ್ಲ. ಅಂದ್ರೆ ಏನೋ ಮಕ್ಕಳು ಆಚೆ ಈಚೆ ಓಡಾಟ ಆಗಿರ್ತದೆ, ಬರ್ಬೋದು ಮತ್ತೆ ಅಂತ. ಮತ್ತೆ ಮನೆ ಆಸುಪಾಸಿನ ಬರುವಂತ ದಾರಿಯ ಮಧ್ಯ ಬ್ಲಡ್ಗಳು ಅಲ್ಲಲ್ಲಿವೆ ಅಂತ ಉಮೇಶನ್ನು ಹೇಳ್ಬೇಕಾದ್ರೆ, ಬ್ಲಡ್ ಅಂತ ಹೇಳಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಹಾಗೆಲ್ಲ ಹೊರಟು ಬಂದದ್ದು. ಬರ್ಬೇಕಾದ್ರೆ ನಾನು ಸ್ವಲ್ಪ ಹುಡುಗರಿಗೆಲ್ಲ ಫೋನ್ ಮಾಡಿ ಹೀಗೆ ಆಗಿದೆ ಅಂತ, ಒಮ್ಮೆ ಬನ್ನಿ ಮರ್ಯಾರೆ ಅಂತ ಹೇಳಿದೆ. ಅಂದ್ರೆ ಸಡನ್ ನಾವು ಇಂಥದ್ದೇ ಆಗಿದೆ ಅಂತ ಯಾರು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಮತ್ತೆ ಬಂದಿದ್ದಾರೆ, ಜನ ಬಂದಿದ್ದಾರೆ, ಬೇಕಾದಷ್ಟು ಎಲ್ಲ ಬೇರೆ ಬೇರೆ ಇದು ಅಂತೆಲ್ಲ ಎಲ್ಲರೂ ಬಂದಿದ್ದಾರೆ. ಪಂಚಾಯತಿ ಸಂಬಂಧಪಟ್ಟವರು ಎಲ್ಲರೂ, ಏನೆಲ್ಲ ಬೇರೆ ಬೇರೆ ಇಲಾಖೆಗಳಿವೆ ಎಲ್ಲರೂ ಬಂದಿದ್ದಾರೆ. ಪೊಲೀಸ್ ಇಲಾಖೆ, ಆಮೇಲೆ ಅವರಿಗೆ ಬರಬೇಕಾದ್ರೆ ದಾರಿ ಎಲ್ಲ ಹೇಳಿಕೊಂಡು ಅವರನ್ನು ಒಟ್ಟಿಗೆ ಅಲ್ಲಿ ಕರ್ಕೊಂಡು ಹೋಗಿ ಸುದೀರ್ಘ ಅವತ್ತು ಇಡೀ ದಿವಸ ಅಲ್ಲೇ ಇದ್ದೇವೆ ನಾವು. ಮರುದಿವಸದ ಇನ್ವೆಸ್ಟಿಗೇಷನ್ಗೆ ಅವರಿಗೆ ಪೂರಕವಾದ ಒಟ್ಟು ವ್ಯವಸ್ಥೆಗಳನ್ನು ಕಲ್ಪಿಸಿದ ಜೊತೆಗೆ ಅಲ್ಲೇ ಇದ್ದು ಎಲ್ಲವನ್ನು ಹತ್ತಿರದಿಂದ ನೋಡಿದವರು ನಾವು. ಅದರಿಂದ ಡೆಡ್ ಬಾಡಿ ಹೇಗಿತ್ತು ಸರ್ ನೋಡುವತ್ತಿಗೆ? ಡೆಡ್ ಬಾಡಿ ಅದು ನೋಡಿ, ಡೆಡ್ ಬಾಡಿ ಅಂದ್ರೆ ಮಗುವನ್ನು ಎತ್ತಬೇಕಾದ್ರೆ ನೋಡಿ, ಅವನು ಅದೇ ರೆಡ್ ಟೀ ಶರ್ಟ್ ಮತ್ತೆ ಜೀನ್ಸ್ ಪ್ಯಾಂಟ್, ಮತ್ತೆ ನಾನು ಮುನ್ನೆ ಹೇಳಿದಾಗೆ ಚಪ್ಪಲ್ಗಳೆಲ್ಲ ಆಗಿದ್ದು. ಎತ್ತಬೇಕಾದ್ರೆ ಸ್ವಲ್ಪ ಇಲ್ಲಿ ಎಲ್ಲ ಚಿಕ್ಕ 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 ಕಳೆಗಳು, ಅಂದ್ರೆ ಅದು ಮೀನೆಲ್ಲ ತಿಂದದ್ದು ಆಗಿರ್ಬೋದು. ಅದರಲ್ಲಿ ಒಂದಿಷ್ಟು ದೊಡ್ಡ ಮೀನುಗಳೆಲ್ಲ ಇತ್ತು. ಅದರಿಂದ ಅದು ಸಹಜ. ಮತ್ತೆ ಅದೇ ಗಾಯ ಮಾತ್ರ 2 ಬಾರಿ ಡೀಪ್ ಆದ ಗಾಯಗಳಲ್ಲ, ಅಂದಾಜು ಗಾಯದಲ್ಲಿ ಒಂದು ಹೀಗೆ ಮತ್ತೆ ಬ್ಯಾಕ್ ಸೈಡ್ ಇದ್ದದ್ದು. ಮತ್ತೆ ಪೂರ್ತಿ ಬಾವಿನ ಖಾಲಿ ಮಾಡ್ಲಿಲ್ಲ ಅಂತಾರೆ. ಮಾಡಿದ್ದಾರೆ ಸರ್. ಅದು ನೋಡಿ, ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ನಾನು ಅಲ್ಲೇ ಇದ್ದದ್ರಿಂದ ಆ ದಿವಸ ಏನು ಅಲ್ಲಿ ಮಾಡ್ಬೇಕು ಅದನ್ನೆಲ್ಲ ಮಾಡಿ, ಮರುದಿವಸ ನಮ್ಮ IG ಸಾಹೇಬ್ರು ಆಮೇಲೆ SP ಸಾಹೇಬ್ರೆಲ್ಲ ಅವತ್ತು ಬಂದವರು, ಮತ್ತೆ ಅವರು ಬರುವವರೆಗೆ ಒಂದು ಸಾರಿ ಒಂದು ಫುಲ್ ಕೆರೆಯನ್ನು ಖಾಲಿ ಮಾಡಿ, ಮತ್ತೆ ಅವ್ರು ಬರ್ಬೇಕಾದ್ರೆ ನೀರು ತುಂಬಿದಕ್ಕೆ ವಾಪಸ್ ಪಂಪ್ ಚಾಲು ಮಾಡಿ ಫುಲ್ ನೀರು ಡ್ರೈ ಮಾಡಿ ಅದರಲ್ಲಿ ಏನೆಲ್ಲ ವಸ್ತುಗಳಿವೆ ಅಂತ ಕರೆಕ್ಟ್ ನೋಡಿದೆ. ಅದರಿಂದ ನೀರು ಖಾಲಿ ಮಾಡಲಿಲ್ಲ ಅಂತ ಹೇಳೋದಕ್ಕೆ ನಾವೇ ಅಲ್ಲಿದ್ದೆವು. ನಾವು ಸಾಧಾರಣ ಜನ ಅವತ್ತು ಕೂಡ ಒಂದು 10-20-30 ಜನ ನಾವು ಇದ್ದೆವು ಸಾಧಾರಣ ಎಲ್ಲ.
ಹುಡುಗರು ಬೇರೆ ಬೇರೆ ಅವರು ನೆರೆಕರೆಯವರು ಪೈಪ್ಗೆ ಅದಕ್ಕೆ ಇದಕ್ಕೆಲ್ಲ ಅಲ್ಲಿ ಹತ್ತಿರದ ಮನೆಯವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂತ ಅವರ ಮನೆಯದ್ದು ಪಂಪ್ ಎಲ್ಲ ತಂದು ಬಹಳ ವ್ಯವಸ್ಥೆ ಆಗಿದೆ ಮರು ದಿವಸ ಕೂಡ. ಇದು ಎಲ್ಲಿ ಬಿದ್ದಿತ್ತು ಸರ್? ಬ್ಯಾಟ್ರಿ ಎಲ್ಲಿ ಬಿದ್ದಿತ್ತು? ಬ್ಯಾಟ್ರಿ ಚಿಕ್ಕ ಟಾರ್ಚ್ ಆ ಮಗುವಿನ ಬಾಡಿ ಕೆರೆ ಆಗಿ ಏನು ಬ್ಲಡ್ ಜಾಸ್ತಿ ಇದ್ದಂತ ಕಲ್ಲಿನ ಹತ್ತಿರದಲ್ಲೇ ಕೆಳಗಿತ್ತು. ಆದ್ರೆ ಟಾರ್ಚ್ ಆ ಸೈಡಲ್ಲಿ ಆ ಮೂಲೆಯಲ್ಲಿ ಇತ್ತು. ಅದೊಂದು ಸೈಡ್ನ ಕಲ್ಲಿನ ದಂಡೆಯ ಮೇಲೆ ಸೈಡ್ ಒಂದು ಫುಲ್ಲು ಕೆಳಗೆಲ್ಲ ಸ್ವಲ್ಪ ಮೇಲಿನ ಎಡ್ಜಲ್ಲಿ ಇತ್ತು. ಆ ಕಲ್ಲು ಕಟ್ಟಿದ ಎಡ್ಜಲ್ಲಿ ಇತ್ತು. ಅದು ಮೇ ಬಿ ದೂಡಿದಾಗವ ಬಿದ್ದಾಗವ ಸೈಡ್ಗೆ ಜಾರಿ ಕೈಯೆಲ್ಲ ಇದ್ರೆ ಕೈಯಲ್ಲಿ ಇರ್ಬೇಕಿತ್ತು. ಕೈಯಲ್ಲಿ ಇರ್ಲಿಲ್ಲ. ಕೈಯಲ್ಲಿ ನಾನು ಮುನ್ನೆ ಹೇಳಿದೆ ನೋಡಿ, ಹುಲ್ಲಿನಾಗಿ ಒಂದು ಮಾತ್ರ ಇತ್ತು. ಇದು ಹುಲ್ಲಿತ್ತು ಹಿಡ್ದಿದ್ದು. ಅದು ಮೇ ಬಿ ಇವತ್ತದೇ ಎಡದ ಕೈಯ ಬಲದಯ್ಯ ನೆನಪಾಗ್ತಿಲ್ಲ ಅಂತೂ ಇತ್ತು. ಕೈಯಲ್ಲಿ ಹುಲ್ಲಿತ್ತು ಇತ್ತು. ಒಂದು ಟಾರ್ಚ್ ಮಾತ್ರ ಸಪರೇಟ್ ಆ ಸೈಡ್ ಅಲ್ಲಿ ಇತ್ತು. ಅಂದ್ರೆ ಆ ಚಿಕ್ಕ ನೀಲಿ ಕಲ್ಲರ್ ಟಾರ್ಚ್ ಒಂದು ಎಡ್ಜ್ ಲಾಸ್ಟ್ ಈ ಕಲ್ಲಿನ ಇದು ಕೆರೆಯಲ್ಲಿ ಎಡ್ಜ್ ಇರ್ತದೆ. ಆ ಎಡ್ಜ್ ಅಲ್ಲಿ ಸೈಡ್ ಅಲ್ಲಿ ಇತ್ತು. ಆ ಟಾರ್ಚ್ ಮತ್ತೆ ಮನೆಯವ್ರನ್ನೆಲ್ಲ ಕರೆಸಿ ತೋರಿಸಿದಾಗ ಅವರು ಸುಬ್ರಹ್ಮಣ್ಯರು ಹೇಳಿದ್ದಾರೆ, ಹೌದು ಅವನ ಟಾರ್ಚ್ ಅಂತ ಹೇಳಿದ್ದಾರೆ. ಅದಕ್ಕಿಂತ ಟಾರ್ಚ್ ಅವನು ಸ್ಪಷ್ಟ. ಡೆಡ್ ಬಾಡಿಗೆ ಅದಕ್ಕೆ ದೂರ ಡಿವೈಡ್ ಇತ್ತು. ಕೆರೆ ನೋಡಿ 10-12 ಫೀಟ್ 14 ಫೀಟಿನ ಅಂದಾಜು ಆಗಲ್ಲ ಸುತ್ತಲತ್ತೆ ಕೆರೆ. ಡೀಪ್ ಕೂಡ ಅಷ್ಟೇ ಒಂದು 12-13 ಫೀಟ್ ಡೀಪ್ ಇರ್ಬೋದು ಅಷ್ಟೇ. ನೀರು ಕಂಪ್ಲೀಟ್ ಖಾಲಿ ದೊಡ್ಡ ಬಾಡಿ ಮುಂಚೆ ನೀವು ಹೋಗಿದೆ. ಮತ್ತೆ ಏನೆಲ್ಲ ಉಂಟು ಅಂತ ನೋಡ್ಬೇಕಾದ್ರೆ 10 ಕತ್ತಿ ಆ ಸೈಡಲ್ಲಿ ಇತ್ತು. ಅದು ಪಂಪ್ ಸೆಡ್ಡಿನ ಸೈಡಲ್ಲಿ. ಈ ಮಗುವಿಗೆ ಬಿದ್ದ ಫುಲ್ಲು ಸಾಧಾರಣ ಈ ಎಂಡಲ್ಲಿ ಮಗುವಿನ ಏನು ಡೆಡ್ ಬಾಡಿ ಸಿಕ್ಕಿದ್ರೆ ಆ ಎಂಡಲ್ಲಿ ಟಾರ್ಚ್ ಇತ್ತು. ನಿಮಗೆ ಹೀಗೆ ಅನ್ಸೋದಿಲ್ವಾ ಈ ಡೆಡ್ ಬಾಡಿ ನಿಲ್ಬಿಟ್ಟು ಆ ಟಾರ್ಚಿನಲ್ಲಿ ಎಸೆದು ಹೋದ್ನ ಕೊಲೆಗಾರ ಅಂತ ಚಾನ್ಸ್ ನೋಡಿ. ಮಗುವಿನ ಕೈಯಲ್ಲಿದ್ರೆ ಅದು ಇನ್ ಕೇಸ್ ಯಾವ ಕಾರಣಕ್ಕೂ ಯಾವ್ದು ಬಿಡ್ಲಿಕ್ಕಿಲ್ಲ. ಯಾಕಂದ್ರೆ ಒಂದು ಕೈಯಲ್ಲಿ ಉಳ್ಳಿತ್ತು, ಇನ್ನೊಂದು ಟಾರ್ಚ್ ಅಥವಾ ಎಲ್ಲಾದ್ರೂ ಇದ್ರೆ ಅದು ಆ ಬಾಡಿಯಲ್ಲಿ ಇರ್ಬೇಕಿತ್ತು. ಅಥವಾ ಅವನೊಟ್ಟಿಗೆ ಬಿದ್ದಿದ್ರು ಅಲ್ಲಿ ಚಾನ್ಸಸ್ ಇತ್ತು. ಮತ್ತೆ ಅಲ್ಲಿ ನೀರಿನಲ್ಲಿ ನೋಡಿ ಯಾವ ಕೆಲವೊಂದು ವಸ್ತುಗಳು ಅದು ನಾವು ಕೈಯಿಂದ ತಪ್ಪಿ ಬಿದ್ದಾಗ ಅದು ಇದೇ ಆಂಗ್ಲಲ್ಲಿ ಬೀಳೋದಿಲ್ಲ. ಕೆಲವೊಂದು ಹೀಗೆ ಜಾರಿಕೊಂಡು ಹೋಗುವಂಥದ್ದು ಸಾಮಾನ್ಯ. ಅದೆಲ್ಲ ನೀರಿನಲ್ಲಿ ಹಾಗೆ ನೋಡಿ ಯಾವ ಥಿಂಗ್ಸ್ ಹಾಕಿದ್ರು ಅದು ಹೀಗೆ ಬೀಳೋದಿಲ್ಲ. ಒಂದೊಂದು ಜಾರಿ ಹೀಗೆಲ್ಲ ಹೋಗುವ ಚಾನ್ಸಸ್ ಉಂಟು. ಅದು ಮೇ ಬಿ ಇವರು ಹಾಗೆ ಬಿಸಾಡಿದ್ರ, ಯಾರಾದ್ರೂ ಬಿಸಾಡಿದ್ರು ಅಥವಾ ಅವನ ಕೈಯಿಂದ ಲಾಸ್ಟ್ ಮೂಮೆಂಟ್ ತಪ್ಪಿದ್ರು ಚಾನ್ಸಸ್ ಉಂಟು ಅಲ್ಲಿ ಹೋಗ್ಲಿಕ್ಕೆ. ಆದ್ರೆ ಅಲ್ಲಿ ಬ್ಲಡ್ ಬಿದ್ದಿಲ್ಲಲ್ಲ ಆ ಸೈಡ್ ಎಲ್ಲೂ? ಎಲ್ಲಿ ಇಲ್ಲ ಇಲ್ಲ ಆ ಸೈಡ್ ಎಲ್ಲಿ ಬೀಳಿಲ್ಲ. ಇದು ಆ ಮಗುವಿನ ಡೆಡ್ ಬಾಡಿ ಎಲ್ಲಿ ಸಿಕ್ಕಿದ ಅದೇ ನೇರ ಅದರ ಮೇಲೆ ಕೆರೆ ದಡದಲ್ಲಿ ಒಂದು ಕಲ್ಲು ಉಂಟು, ಅಲ್ಲಿ ಸ್ವಲ್ಪ ಜಾಸ್ತಿ ಬ್ಲಡ್ ಇತ್ತು. ಆ ನೇರ ಅಲ್ಲೇ ಅವನ ಕೆಳಗೆ ಡೆಡ್ ಬಾಡಿ ಇದ್ದದ್ದು. ಟಾರ್ಚ್ ಆ ಮೂಲೆಯಲ್ಲಿ ಇತ್ತು. ಆ ಒಂದು ಟಾರ್ಚ್ ಮೂಲೆಯಲ್ಲಿ ಸಿಕ್ಕಿದೆ. ಆದ್ರೆ ವ್ಯಕ್ತಿ ಯಾಕೆ ಸಿಗ್ತಾ ಇಲ್ಲ ಅಂತೀರಾ ನೀವು? ಬಾರಿ ಅದೇ ಅಂದ್ರೆ ಈಗ ಕೊಲೆ ಅದೇ ನಾನು ಹೇಳಿದೆ ನೋಡಿ, ನಮ್ಗೆ ಈಗ ಇರುದು FSIL ರಿಪೋರ್ಟ್ ಮಾತ್ರ ನನ್ನ ಇದ್ರಲ್ಲಿ. ಅಂದ್ರೆ ನೋಡಿ ಯಾವ ಆಂಗಲಲ್ಲಿ ನಾವು ಯೋಚನೆ ಮಾಡೋದು ನೋಡಿ, ಯಾರನ್ನ ಅಪರಾಧಿ ಅಂತ ನಾವು ಸುಮ್ಮನೆ ಬೊಟ್ಟು ಮಾಡಿ ನೋಡ್ಲಿಕ್ಕೆ ಆಗುದಿಲ್ಲ. ಬೊಟ್ಟು ಮಾಡುದು ಅಂತ ಹೇಳಿದ್ರೆ ಇಂಥವನ್ನೇ ಆಗಿರ್ಬೋದ. ನಾವು ಕೂಡ ಪೊಲೀಸ್ಗಳೆಲ್ಲ ಮಾತಾಡ್ಬೇಕಾದ್ರೆ ಅವ್ರು ಕೇಳ್ಬೇಕಾದ್ರೆ ಆಗಿರ್ಬೋದು ನೋಡುವ ಅಂತೆಲ್ಲ ಇನ್ವೆಸ್ಟಿಗೇಷನ್ಗೆ ಸಪೋರ್ಟ್ ಮಾಡಿ ಅವನನ್ನು ಯಾರೇ ಒಬ್ಬ ಫಾರ್ ಎಕ್ಸಾಂಪಲ್ ಎಕ್ಸ್ ಡೌಟ್ ಅಲ್ಲಿ ನೋಡ್ಬೋದು ವಿನಃ ಬಿಟ್ರೆ ಅವನೇ ಅಂತ ಹೇಳಲಿಕ್ಕೆ ಇರುದಿಲ್ಲ. ಅಂದ್ರೆ ಅಲ್ಲಿ ಅವ್ನು ಕನ್ಫರ್ಮ್ ಅಲ್ಲಲ್ಲ. ಆದ್ರಿಂದ ಇಂಥವನ್ನೇ ನಾವು ಅಂತ ಹೇಳಿ ಯಾವ್ದು ಪನಿಷ್ಮೆಂಟ್ ಮಾಡುವಾಗಿಲ್ಲ ಪ್ರೆಸೆಂಟ್ ಸಿಚುವೇಶನ್. ಸೊ ಇದಾದ ಮೇಲೆ ಒಂದು ಈಗ ಹೇಳ್ತಾ ಇದ್ರ ನೀವು ಒಂದು ಟಾರ್ಚ್ ಇದು ಒಂದು ವಿಷಯ ಹೋಯ್ತು. ಸೈಕಲ್ ಕೀದಂತೂ ಮನೆಯಲ್ಲಿ ಬಿಟ್ಟು ನೋಡಿ ಅವರು ಕೂಡ ಹೇಳಿದ್ರು ಮನೆಯವರು, ಮಗ ಅವತ್ತು ಕೀ ಬಿಟ್ಟು ಹೋಗಿದ್ದ, ಅವ ಏನಾದ್ರು ಕೀ ಬಿಟ್ಟು ಹೋಗಿದ್ದೇನಂತ ವಾಪಸ್ ಬರ್ತಾ ಇದ್ನ ಅದು ಗೊತ್ತಿರುದಿಲ್ಲ. ಆ ಸನ್ನಿವೇಶ ಅಲ್ಲಿ ಯಾರು ಇರ್ಲಿಲ್ಲ ನೋಡಿ, ಅವ ಬಿಟ್ಟು ಹೋಗಿದ್ದು ಹೌದಾ ಅಲ್ವಾ. ಯಾಕಂದ್ರೆ ಈಗ ಒಂದು ಕ್ಯಾಲ್ಕುಲೇಷನ್ ಸುದ್ದಿ ಬರ್ತಿತ್ತು ಒಂದು ಮಾಧ್ಯಮದಲ್ಲಿ, ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದ, ಹಿಂದಿನಿಂದ ಒಬ್ಬ ಬಂದು ದಾಳಿ ಮಾಡಿದಾನೆ ಅಂತಾರೆ. ಯಾರೋ ಒಬ್ಬ ಚಾನ್ಸಸ್ ಇರ್ಬೋದು ಹಿಂದಿನಿಂದ ದಾಳಿ ಮಾಡಿದಾನೆ. ಅದು 1 ಅಥವಾ 2 ಏಟ್ ಹೊಡೆದಿದ್ದಾನೆ, ಜಾಸ್ತಿ ಹೊಡಿಲಿಕ್ಕೆ ಹೋಗೇ ಇಲ್ಲ ಅವನು. ಅಷ್ಟೊನ್ನತ್ತಿ ಮೂರ್ಛೆ ತಪ್ಪಿರ್ಬೋದು ಅವನು. ಮೂರ್ಛೆ ತಪ್ಪಿದಾಗ ಏನ್ ಮಾಡಿದಾನೆ, ಎತ್ಕೊಂಡು ಹೋಗಿದ್ದಾನೆ, ನೀರಲ್ಲಿ ಹಾಕಿದಾನೆ. ಹೀಗಾಗಿ ಹೊಟ್ಟೆಯಲ್ಲಿ ನೀರ್ ಸೇರಿಲ್ಲ. ಯಾಕೆ ಹೊಟ್ಟೆಯಲ್ಲಿ ನೀರ್ ಸೇರಿಲ್ಲ ಅಂತ ಹೇಳಿದ್ರೆ, ನೀರಲ್ಲಿ ಬಿದ್ದಾಗ ಬದುಕ್ಲಿಕ್ಕೆ ಪ್ರಯತ್ನ ಪಟ್ರೆ ಹೊಟ್ಟೆಗೆ ಹೋಗುತ್ತೆ ನೀರು. ಇವನು ಅನ್ಕಾನ್ಶಿಯಸ್ ಅಂದ್ರೆ ಪ್ರಜ್ಞೆ ತಪ್ಪಿತ್ತಲ್ಲ, ಹೀಗಾಗಿ ಮೂಗಿನಿಂದಾನೇ ಲಂಗ್ಸಿಗೆ ಹೋಗಿರುತ್ತೆ ಅಷ್ಟೇನೆ, ಬಿಟ್ರೆ ಹೊಟ್ಟೆಗೆ ಬಂದಿಲ್ಲ. ಹೀಗಾಗಿ ಅವನೇನು ನೀರಿನಲ್ಲಿ ಬಿದ್ದಿದ್ದ, ಆಗ ಅವನಿಗೆ ಪ್ರಜ್ಞೆ ಇಲ್ಲ ಅನ್ನುವಂಥದ್ದು ಬರ್ತಾ ಇದೆ. ಅದೇ ಅದು ನಿಮ್ಗೆ ನೋಡಿ ಆ ಟೈಮಿಂಗ್ಸ್. ಈಗ FSIL ರಿಪೋರ್ಟ್ ಅಲ್ಲಿ ನೀವು ಮರಣೋತ್ತರ ಪರೀಕ್ಷೆಯಲ್ಲಿ ಅವನ ಟೈಮಿಂಗ್ಸ್ ಕರೆಕ್ಟ್ ಬಂದ್ರೆ ಅದರಲ್ಲಿ ನೀವು ಏನು ಪೊಲೀಸ್ನವ್ರಿಗೆ ಈಸಿ ಆಗ್ತದೆ ಇನ್ವೆಸ್ಟಿಗೇಷನ್ಗೆ. ನಂತರದ ಸಿಚುವೇಶನ್ ಅಲ್ಲಿ ಆಗಿದ್ರೆ ಮೇ ಬಿ ಆ ಹೊತ್ತಿಗೆ ಅವನಿಗೆ 5 ಗಂಟೆ 4:50 ನಂತರ ಅವನಿಗೆ ಅಂತ ಏಟು ಬಿದ್ದ ಪರಿಸ್ಥಿತಿ, ಅವನು ಡೆತ್ ಆದದ್ದು ಹೌದು ಅಂತ ಆದ್ರೆ ನೀವು ಅವನನ್ನು ಯಾವ ಆಂಗಲ್ ಅಲ್ಲಿ ಕೂಡ ಅವನ ಇದಕ್ಕೆ ಅಂದ್ರೆ ಆ ಏರಿಯಾಕ್ಕೆ ಮತ್ತೆ ರಿಸರ್ಚ್ಗೆ ಸುಲಭ ಆಗ್ತದೆ ಇಲಾಖೆಯವರಿಗೆ, ಪೊಲೀಸ್ನವರಿಗೆ. ಅಂದ್ರೆ ಮತ್ತೆ ಪೆಟ್ಟು ಬಿದ್ದದಾದ್ರೆ ಆ ಹೊತ್ತಿಗೆ ಏನು ಆಗಿರ್ಬೋದು, ಆ ಪರಿಸರದಲ್ಲಿ ಏನು ಘಟನೆ ಅಂದ್ರೆ ಇಷ್ಟರವರೆಗೆ ಯಾವ್ದು ಆಗ್ಲಿಲ್ಲಲ್ಲ ನೋಡಿ. ಏನಾದ್ರೂ ಒಂದು ಘಟನೆ ಆಗುವಂತ ಏರಿಯಾ ಆದ್ರೆ ಅದಕ್ಕೆ ಲಿಂಕ್ ಮಾಡ್ಲಿಕ್ಕೆ ಆಗ್ತದೆ. ಅಂತ ಘಟನೆ ಆಗ್ಲಿಲ್ಲ ಅಂತ ಯಾವುದೇ ಕದ್ದು ಹೋಗುವಂತದ್ದ ಇನ್ನಿತರ ಯಾವ್ದು ಕೆಲಸ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾಕೆ ಹೋಗ್ತಾರೆ ಅಷ್ಟು ಬೆಳಿಗ್ಗೆ ನೋಡಿ. ಆ ಹುಡುಗ ಕೂಡ ಡೈಲಿ ಬರುವುದಿಲ್ಲ ಅಂತ ಉಂಟು ನೋಡಿ. 3-4 ದಿವಸ ಏನೋ ಆಗಿದೆ ಅಷ್ಟೇ. ಒಟ್ಟು ತಿಂಗಳಲ್ಲಿ ಒಂದು 3 ದಿವಸ ಬಂದಿದ್ದಾನೆ ಅಂತ ಹೇಳಿದ್ರೆ ಇವತ್ತು ಬಂದಿರ್ಬೋದು, ಒಂದು ವಾರದ ಮುಂಚೆ ಬಂದಿರ್ಬೋದು ದೇವಸ್ಥಾನಕ್ಕೆ. ಹಾಗೆ ನೋಡಿ. ಆದ್ರಿಂದ ಅವನನ್ನು ಕಾದುಗುಳ್ತು ಹೊಡೆಯುವಂತ ಪರಿಸ್ಥಿತಿ ಅಲ್ಲ.
ಸೊ ಇದಾದ್ಮೇಲೆ ಬಹುದೊಡ್ಡ ಪ್ರಶ್ನೆ ಬಂದಿದೆ ಸರ್. ಈಗ ಒಂದು ರಬ್ಬರ್ ಟ್ಯಾಪಿಂಗ್ನವರಿಗೆ ಆಟೋಗೆ ಒಂದು ಸ್ಕೂಟರ್ ಡಿಕ್ಕಿ ಹೊಡೆದಿದ್ದು ಒಂದು ಬರುತ್ತೆ. ಅದಾದ್ಮೇಲೆ ಇತ್ತೀಚೆಗೆ ಒಂದು ರಾತ್ರಿನೂ ಇನ್ನೊಂದು ಬೈಕ್ ಬಂದಿತ್ತು, ಅದ್ರ ಬಗ್ಗೆ ದೊಡ್ಡ ಸುದ್ದಿ ಹರಡಿತ್ತು ನಿಮ್ ಗ್ರಾಮದಲ್ಲಿ. ಏನ್ ಸರ್ ನೋಡಿ, ಅದು ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೈಕ್ ಅಲ್ಲಿ ಈಗ ಒಬ್ಬ ಯಾರಾದ್ರೂ ಆ ಏರಿಯಾ ನೋಡಿ, ಈಗ ಒಂದು ಸೂಕ್ಷ್ಮ ಪ್ರದೇಶ ಅಂತ ಆಗ್ತದೆ. ಈಗ ನಮ್ಮ ಇದರಲ್ಲಿ ಈಗ ಇರುವಂತ ಎಲ್ಲಾ ಕ್ಯಾಮರಾಗಳನ್ನೆಲ್ಲ ಪೊಲೀಸ್ನವರ ಎಲ್ಲ ಅವರ ಏನು ಅದಕ್ಕೆ ಬೇಕಾದಂತ ಅವ್ರಿಗೆ ಬೇಕಾದಾಗೆ ಡಾಕ್ಯುಮೆಂಟ್ ಮಾಡಿರ್ತಾರೆ. ಅಂದ್ರೆ ಈಗ ನಮ್ಮ ಕ್ಯಾಮರಾಗಳು ಕೂಡ ಪೊಲೀಸ್ನವರಾದ್ರೆ ಫುಟೇಜ್ ನೋಡುವಂತ ವ್ಯವಸ್ಥೆ ಮಾಡಿರ್ತಾರೆ. ನಮ್ಮನ್ನು ಈಗ ನಮ್ಗೆ ಗೊತ್ತಾಗ್ತದೆ ಅದು. ಅಂದ್ರೆ ಆ ಲೊಕೇಶನ್ಗೆ ಯಾರು ಹೋಗ್ತಾರೆ, ಯಾರು ಓಡಾಟ ಉಂಟು, ಅಥವಾ ಯಾರು ಆ ಲೊಕೇಶನ್ಗೆ ಓಡಾಡುವ ಜೊತೆ ಇದ್ದಾರೆ, ಪ್ರೆಸೆಂಟ್ ಯಾರಿದ್ದಾರೆ, ಅಥವಾ ಜಾಸ್ತಿ ಹೊತ್ತು ಯಾರಿಗೆ ಟ್ಯಾಪ್ ಆಗ್ತಾ ಇರುವಂತ, ಅಂದ್ರೆ ಫೋನ್ ಟ್ಯಾಪಿಂಗ್ ಆಗುವಂತ, ಅಂದ್ರೆ ಇಲಾಖೆಗೆ ಅನಿವಾರ್ಯ, ಯಾರನ್ನು ಕೂಡ ಬಿಡುದಿಲ್ಲ. ನನಗೆ ಕೂಡ ಕೆಲವು ಪೊಲೀಸ್ನವರು ಫೋನ್ ಮಾಡಿದಾಗ ಯಾರನ್ನು ನಾನು ಅದರಲ್ಲಿ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನೀವು ಏನು ತನಿಖೆ ಅಂತಕ್ಕೆ ಏನೆಲ್ಲ ಬೇಕು ಎಲ್ಲವನ್ನು ಮಾಡಬೇಕು ಹಾಗೆ ಅಂತೇಳಿ ಆವತ್ತಿಗೆ ಯಾರು ಆಚೆ ಹೋದ್ರು, ಆ ಮಾರ್ಗದಲ್ಲಿ ಯಾರು ಹೋದ್ರು, ಈ ಮಾರ್ಗದಲ್ಲಿ ಯಾರು ಹೋಗ್ತಾರೆ, ರಾತ್ರಿ ಲೇಟ್ ಯಾವ ಗಾಡಿ, ಹೊಸ ನಂಬರ್ ಗಾಡಿ ಯಾವ್ದು ಬರ್ತದೆ, ಯಾವ ಜನರು ಅಂದ್ರೆ ಅಪರಿಚಿತರು ಏನಾದ್ರು ಬರ್ತಾರೆ, ಎಲ್ಲವನ್ನು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಪೊಲೀಸ್ನವರು ನೋಡ್ತಾ ಇದ್ದಾರೆ. ಈಗ ನೋಡಿ, ರೇಷ್ಮೆ ರೋಡ್ನಲ್ಲಿ ಇಷ್ಟರವರೆಗೆ ನಮ್ಗೆ ಗೊತ್ತಿರಲಿಲ್ಲ ಇಷ್ಟು ಪೊಲೀಸ್ನವರು ಅಂದ್ರೆ ನಿರಂತರವಾಗಿ ಅಲ್ಲಿ ಅವರು ಆ ಲೊಕೇಶನ್ ಮೊಬೈಲ್ ನಲ್ಲಿ ಅವರು ನೋಡ್ತಾ ಇರ್ತಾರೆ, ರಿಸರ್ಚ್ ಮಾಡ್ತಾ ಇರ್ತಾರೆ ಹೊಸ ನಂಬರ್ಗಳು. ಅಥವಾ ಅವರು ಈಗ ಒಂದು ಅಂತ ಏನಾದ್ರೂ ಅವಘಡ ಮಾಡಿದ್ರೆ ಕೊಲೆ ಆಗಿದೆ, ಅವು ಖಂಡಿತವಾಗ್ಲೂ ಒಬ್ಬ ಮಾತಾಡ್ಲೇಬೇಕು ಆ ವಿಚಾರವಾಗಿ. ಈ ಮನೆಯವರಿಗೆ ಸಂಬಂಧಪಟ್ಟವರ ಅಥವಾ ಇನ್ನೊಬ್ಬರಿಗೆ ಸಂಬಂಧಪಟ್ಟವರ, ಏರಿಯಾಕ್ಕೆ ಸಂಬಂಧಪಟ್ಟವರ ಯಾರಾದ್ರೂ ಅದನ್ನು ಅಲ್ಲಿಗೆ ಮರ್ತು ಬಿಡ್ಲಿಕ್ಕೆ ಇಲ್ಲಲ್ಲ. ಅದರಿಂದ ಮೂವ್ಮೆಂಟ್ ಸ್ವಲ್ಪ ಆದ್ರೂ ಅದಾಗ್ತದೆ, ಜನರ ಮನಸ್ಥಿತಿಯಲ್ಲಿ ಅದು ಆಗ್ಲೇಬೇಕು. ಹಾಗೆ ಅಂತ ಹೇಳಿ ಅದನ್ನು ಅವ್ರು ರಿಸರ್ಚ್ ಮಾಡ್ತಾನೆ ಇರ್ತಾರೆ. ಖಂಡಿತವಾಗ್ಲೂ ಸಿಗ್ಬೇಕಿತ್ತು. ಹಾಗಾಗಿ ಒಂದು ಬೈಕ್ನು ಬಂದ್ ಸಿಕ್ಕಿದೆ, ಆ ಬೈಕ್ ಸಿಕ್ಕಿದೆ, ಅವನನ್ನು ಬಹಳ ತನಿಖೆ ಮಾಡಿದ್ದಾರೆ. ಆದ್ರಿಂದ ಅದಕ್ಕೂ ಇದಕ್ಕೂ ವ್ಯತ್ಯಾಸಗಳಿವೆ, ಹೊಂದಾಣಿಕೆ ಬರಲಿಲ್ಲ. ಆದ್ರಿಂದ ಅದು ದೊಡ್ಡ ವಿಚಾರ ಆಗ್ಲಿಲ್ಲ. ಎಲ್ಲದಿದ್ರೆ ತನಿಖೆ ಮಾಡುವಂಥದ್ದೇ. ಅಂದ್ರೆ ಯಾರನ್ನು ಕೂಡ ಈಗ ಹೊಸ ಬೈಕ್ಗಳು ಅಥವಾ ಹೊಸ ನಂಬರ್ಗಳು ಅಥವಾ ರಾತ್ರಿ ಲೇಟ್ ನೈಟ್ ಎಲ್ಲ ಹೋಗುವಂತ ಬೈಕ್ಗಳು ಹೇಳಿದ್ರೆ ಯಾಕೆ ಹೋಗಿದ್ದಾರೆ ಅಂತ ನಮ್ಮಲ್ಲೇ ನಾವು ಹೋದ್ರು ನಮ್ಮನ್ನು ಇನ್ನೊಬ್ಬರಲ್ಲಿ ಕೇಳಬೇಕು. ಅಂದ್ರೆ ಯಾಕೆ ಹೋಗ್ತಾರೆ ಅವ್ರು. ನಾನು ಈಗ ನನ್ನ ವ್ಯವಹಾರ ಬಿಟ್ಟು ಅಷ್ಟು ಆಚೆ ಹೋಗ್ಬೇಕಾದ್ರೆ ಯಾಕೆ ನಮ್ಮ ಉದ್ಯಮಕ್ಕೆ ಹೋಗ್ಬೇಕು, ಇಲ್ಲದಿದ್ರೆ ನಮ್ಗೆ ಅನಿವಾರ್ಯ ಇರುವುದಿಲ್ಲ. ಅಥವಾ ನಾವು ಹೋಗಿದ್ರೆ ನಮ್ಮಲ್ಲಿ ಕೇಳೋದಲ್ಲ, ಇನ್ನೊಬ್ಬರಲ್ಲಿ ಕೇಳಿ ಅವ್ರು ಬಂದಿದ್ರಲ್ಲ ಯಾಕೆ ಬಂದಿದ್ರು ಅಂತ ಕೇಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲ, ರಾತ್ರಿ ಏನಾದ್ರೂ ದೆವ್ವ ಬಂತ ಬೆಳಗ್ಗೆ ಸುಮ್ನೆ ಅದನ್ನು ಈಗಿನ 2026 ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದ. ಅದು ಬೆಳಿಗ್ಗೆ ಫ್ರೆಶ್ ಆಗಿ ಅವ ದೇವಸ್ಥಾನಕ್ಕೆ ಹೊರಟು ಬಂದಾಗ ಅವನ ಮೂಡಲ್ಲಿ ದೇವಸ್ಥಾನ ದೇವರಷ್ಟು ಇರ್ತದೆ. ಅಷ್ಟು ಚಿಕ್ಕ ದೈವ ಏನೆಲ್ಲ ಹೇಳ್ತೀರಿ ಅದರ ಬಗ್ಗೆ ಅವ ಯಾವುದು ಗಮನ ತಗೊಳ್ಳಿಕ್ಕಿಲ್ಲ, ಅದನ್ನು ಭಯ ಪಡುವ. ಆದ್ರೆ ನಿಮಗೆ ಒಂದಿದೆನಾ, ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೆ ಆ ದೇವರೇ ಇದಕ್ಕೆ ನ್ಯಾಯ ಕೊಡಿಸ್ತಾರ ಅಂತ ಹೇಳಿ ಅದ್ರ ಮೇಲೆ ನಂಬಿಕೆ ನೋಡಿ. ನಾಳಾ ದುರ್ಗಾ ಪರಮೇಶ್ವರಿ ಅಂತ ಹೇಳಿದೆ, ನಾನು ಈ ಮುಂಚೆ ಕೂಡ ಹೇಳಿದೆ, 800 ವರ್ಷಗಳಿಗಿಂತಲೂ ಅಧಿಕ ಇತಿಹಾಸ ಇರುವಂತ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಅದರದ್ದೇ ಆದ್ರ ಒಂದು ಕಾರಣಿಕ ಇದೆ, ಮಹಾತ್ಮೆ ಅಂತ ಹೇಳಿದ್ರೆ. ಇಲ್ಲಿ ಹರಕೆಗಳೆಲ್ಲ ಜಾತ್ರೆ ಟೈಮಲ್ಲೆಲ್ಲ ನೀವು ನೋಡ್ಬೋದು, ಬೆಳ್ಳಿ ಹರಕೆ ಇರ್ಬೋದು, ತುಲಾಭಾರ ಅಂತ ಸೇವೆ ಮಾಡ್ತಾರೆ, ಬೇರೆ ಬೇರೆ ಏನು ನಾವು ಅಲ್ಲ. ನೀವು ನೋಡಿ, ಇಲ್ಲಿ ಜಾತ್ರೆಗೆ ಅಂತ ವರ್ಷಕ್ಕೆ ಒಮ್ಮೆ ಎಲ್ಲಿಂದ ಬರುವಂತ ಜನರಿದ್ದಾರೆ. ನಾನು ಲಾಸ್ಟ್ ಟೈಮ್ ಹೇಳಿದೆ ನೋಡಿ, ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ವಿಶೇಷವಾಗಿ ಸೇರುವಂತ ಜನ ಜಾತ್ರಾ ಮಹೋತ್ಸವ. ಅದು ಪ್ರತಿ ವರ್ಷ, ಅದು ಯಾವ ಗ್ರಹಣ ಇರ್ಬೋದು, ಅಮಾವಾಸ್ಯೆ ಇರ್ಬೋದು, ಇನ್ನೊಂದಿರ್ಬೋದು, ಏನಿದ್ರು ಜನವರಿ 24ಕ್ಕೆ ಧ್ವಜಾರೋಹಣ ಆಗುವಂಥದ್ದು, 27ಕ್ಕೆ ರಥೋತ್ಸವ. ಆ ರಥೋತ್ಸವ ಜನವರಿ 27 ಅಂತ ಹೇಳಿದ್ರೆ ನಾಳದ ಜಾತ್ರೆ ಅಂತ ಹೇಳುವಂಥದ್ದು ಸಾಧಾರಣ ದಕ್ಷಿಣ ಕನ್ನಡದ ಹೆಚ್ಚಿನ ಭಾಗದ ಜನರು ಅಲ್ಲಿ ಗೊತ್ತಿರುವಂಥವ್ರು, ಅದಕ್ಕೆ ಅಂತ ಬರುವವರು ಇರ್ತಾರೆ. ಆ ದೇವಿಗೆ ವಿಶೇಷವಾದ ಕಾರಣಕ್ಕೆ ಇರುವಂತ ದೇವಸ್ಥಾನ. ಅಲ್ದು ಬಿಟ್ರೆ ಇಲ್ಲಿಂದ ಮತ್ತೆ ದೇವಿ ದೇವಸ್ಥಾನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ. ಅಲ್ಲಿ ಬರುವಂತ ಹುಡುಗನಿಗೆ ಈ ರೀತಿ ಆಗ್ಲಿಕ್ಕೆ ನೋಡಿ, ನಾನು ಅದನ್ನೇ ಹೇಳುದು. ನಾನು ಈಗ ಅಧ್ಯಕ್ಷನಾಗಿದ್ದುಕೊಂಡು ದೇವಸ್ಥಾನದ ವಿಚಾರ ಬಂತು ಅಂತ ಹೇಳಿದಾಗ ನಾನು ಬೇರೆ ಕೂಡ ಈಗ ದೇವಸ್ಥಾನದ ವಿಚಾರದಲ್ಲಿ ಬೇರೆ ಕೆಲವೊಂದು ವಿಚಾರಗಳೆಲ್ಲ ಏನಾದ್ರು ಬಂದ್ರೆ ನಾವು ಅದನ್ನು ಒಂಥರ ಅಂದ್ರೆ ಬೇಸರದಲ್ಲಿ ನಾವು ಅದನ್ನು ಉದ್ವಿಗ್ನ ಆಗ್ತೇವೆ. ಅಂದ್ರೆ ನಮ್ಗೆ ದೇವಸ್ಥಾನ ಅಂತ ಹೇಳಿದ್ರೆ ಅದು ಅದರದ್ದೇ ಒಂದು ಚೌಕಟ್ಟಲ್ಲಿ ಇರ್ತದೆ, ಅದಕ್ಕೆ ಏನಾದ್ರು ಚ್ಯುತಿ ಬರಬಾರ್ದು ಅಂತ ಹೇಳುವಂತ ಬಹಳ ಆಸೆಯಿಂದ ಇರುವವರು. ಈ ಹುಡುಗ ಅಲ್ಲಿ ಬಂತು ನೋಡಿ, ಪೇಪರ್ನವರು ಅದನ್ನು ಅವರ ಏನು ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ನಾಳ ಕ್ಷೇತ್ರಕ್ಕೆ ಧನು ಪೂಜೆಗೆ ಬರುವವರು ಹೀಗೆ ಹುಡುಗ ಹೀಗೆ ಅಂತ ಬರಿಬೇಕಾದ್ರೆ ನಮ್ಗೆ ಒಂಥರ ಅದು ನಾನು ಹೇಳುದು ಅದು ಒಂಥರ ಬೇಸರ ಆಗ್ತದೆ. ಹೀಗಾಗಿ ನ್ಯಾಯ ಸಿಗುತ್ತಂತೆ. ನಮ್ಗೆ ನಾವು ಜನಸಾಮಾನ್ಯರು ನಮ್ಮ ಪ್ರಯತ್ನ ಮಾಡ್ಬೋದು ಅಷ್ಟೇ, ದೈವ ಸಂಕಲ್ಪ ಬೇರೆನೆ. ಆದ್ರಿಂದ
ಈಗ ಅವರು ಸುಬ್ರಹ್ಮಣ್ಯರು ಅವರ ಏನು ಸುಮಂತ್ರನ ತಂದೆ ತಾಯಿ ಮನೆಯವರು ಬೇರೆ ಬೇರೆ ದೇವಸ್ಥಾನಗಳಿಗೆ ಆರೈಕೆ ಆಗಿರ್ಬೋದು, ಬೇರೆ ಬೇರೆ ಅವರು ಏನೆಲ್ಲ ನೆನೆಸ್ಕೊಂಡಿದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ದೇವರ ಸೇವೆ. ನ್ಯಾಯ ಸಿಗ್ಬೇಕಲ್ಲ. ಲಾಸ್ಟ್ ನಾವು ಈ ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವು ಅಂತಿಮ ಮೊರೆ ಹೋಗುದು ದೇವರುಗಳನ್ನು. ಅದರಿಂದ ನ್ಯಾಯ ಸಿಗ್ಬೋದು ಅಂತ ಹೇಳೋ ನಂಬಿಕೆ ಉಂಟು ಸರ್. ಇದಾದ್ಮೇಲೆ ನೀವು ಹೇಳ್ತಾ ಇದ್ರೆ ಆಮೇಲೆ ಇನ್ನೊಂದು ಕತೆ ಏನಂತ ಹೇಳಿದ್ರೆ, ನೀವು ಪೂಜೆ ಏರ್ಪಡಿಸಿದ್ರಲ್ಲ ಸುಮಂತಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ. ಅಲ್ಲಿ ನೋಡಿ ದೇವಸ್ಥಾನದಲ್ಲಿ ನಾವು ಅದರ ವೆರಿ ನೆಕ್ಸ್ಟ್ ಶುಕ್ರವಾರ ನಾವು ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದೇವೆ. ಆಮೇಲೆ ಈ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಕೂಡ ಸಾಮೂಹಿಕ ಪ್ರಾರ್ಥನೆ ಮಾಡಿ ಬೇರೆ ಬೇರೆ. ಈಗ ಪ್ರತ್ಯೇಕವಾಗಿ ನಾವು ಎಲ್ರಿಗೂ ಹೇಳುದೊಂದೇ, ನಾವು ನಮ್ಮ ಮನೆಯಲ್ಲಿ ನಾವು ನಂಬಿದ ದೇವರುಗಳಲ್ಲಿ ಒಂದು ದಿವಸ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಅವತ್ತೇ ಹೇಳಿದ್ರೆ ಸುಮಂತ್ಗೆ ನ್ಯಾಯ ಸಿಗ್ಬೇಕು ಅಂತ. ಅದನ್ನು ಖಂಡಿತವಾಗಿ ಈಗ ನೋಡಿ, ಅವನನ್ನು ನಂಬಿದ ಅವನ ಮೇಲೆ ಪ್ರೀತಿ ವಿಶ್ವಾಸದಲ್ಲಿರೋ ತಂದೆ ತಾಯಿ, ಸಂಬಂಧಿಕರು, ಶಾಲೆಗೆ ಸಂಬಂಧಪಟ್ಟ ಶಿಕ್ಷಕರ ಅವನ ಆತ್ಮೀಯ ಸ್ನೇಹಿತರು ಎಲ್ಲರೂ ಒಮ್ಮೆ ಪ್ರಾರ್ಥನೆ ಮಾಡಿರ್ಬೋದಲ್ವಾ. ಮಾಡ್ಲೇಬೇಕು ಅಂತ ನಾವು ಹೇಳಲಿಕ್ಕಿಲ್ಲ, ಮಾಡುವಂತದ್ದು ಅದೊಂದು ಚಿಕ್ಕ ಒಂದು ಹುಡುಗನ ಬಗ್ಗೆ ತೋರಿಸ್ಬೇಕಲ್ಲ. ನೋಡಿ, ಅಂತ ಒಂದು ಅಸಹಜ ಸಾವಾದ್ಮೇಲೆ ನಿರ್ಲಕ್ಷ್ಯ ಮಾಡ್ಲಿಕ್ಕಿಲ್ಲ. ಯಾರಾದ್ರೂ ಕನಿಷ್ಠ ಒಂದು ಸ್ವಾಮಿ ದೇವರೇ ಆ ಬಾಲೆಗೊಂಜಿ ನ್ಯಾಯಾಧಿಕಾರ ಅಂತ ಒಂದು ಅಟ್ಲೀಸ್ಟ್ ತಾಯಿ ಯಾವುದೇ ಜಾತಿ ಧರ್ಮ ಬಿಡಿ, ಆ ಮಗುವಿನ ಅಂತ ಮಕ್ಕಳನ್ನು ಹೊಂದಿಕೊಂಡಿರುವಂತ ಯಾವುದೇ ಸಮುದಾಯದ ತಾಯಿ ಕೂಡ ದೇವರು ಅವರಿಗೆ ಆ ಮಗುವಿಗೆ ನ್ಯಾಯ ಸಿಗ್ಲಿ ಅಂತ ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡಿರ್ತಾರೆ. ಸಾಮಾನ್ಯ ಜನರದ್ದು ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಹುಡುಗನ ಏಳಿಗೆ ಸಹಿಸಲಾರ್ದೇನೆ ವಿದ್ಯಾರ್ಥಿ ಸ್ಟೂಡೆಂಟ್ ಅಷ್ಟು ಚೆನ್ನಾಗಿದ್ದ, ಸಾಧ್ಯವೇ ಅಂದ್ರೆ ಅದು ಯಾಕೆ ಯಾರಾದ್ರೂ ಮರ್ಡರ್ ಮಾಡಿರ್ತಾರ? ಸಾಧ್ಯವಿಲ್ಲ ಸರ್. ಯಾಕಂದ್ರೆ ಒಂದು ಚಿಕ್ಕ ಹುಡುಗನಿಗೆ ಫೈನಾನ್ಸ್ ಮ್ಯಾಟ್ರ್ ಇಲ್ಲ, ಯಾರ್ದು ಗ್ರಿಡ್ಜ್ ಇಲ್ಲ ಅಥವಾ ಏನು ಇಲ್ಲ. ಇಲ್ಲ ಅಂದ್ರೆ ಏನಾದ್ರೂ ನೋಡಬಾರ್ದು ನೋಡಿಬಿಟ್ಟು ನಾನು ಅಂತದ್ದು. ನೋಡಿ, ರಾಜಕೀಯ ಅಥವಾ ದುಡ್ಡಿನ ವ್ಯವಸ್ಥೆ ಅಥವಾ ಅವರ ಸ್ವಂತ ಸಂಬಂಧದಲ್ಲಿ ಏನಾದರೂ ಕ್ಲಾಶ್ಗಳಿರ್ತದೆ. ಅಂಥದ್ದು ಯಾವುದು ನಮ್ಮ ಇಷ್ಟರವರೆಗೆ ಇವತ್ತಿನವರೆಗೆ ನಾವು ತಿಳಿದ ಪ್ರಕಾರ ಯಾವುದಿಲ್ಲ. ಅಂಥದ್ದು ಯಾವುದಾದ್ರೂ ಒಂದು ಇದ್ರೆ ಅಂಥದ್ದಕ್ಕೆ ಸಾಧ್ಯತೆ ಉಂಟು. ಈಗ ಒಬ್ಬ ವ್ಯಕ್ತಿಗೆ ಯಾರು ಶತ್ರುಗಳಾಗೋದು ಹೇಗೆ? ಅವರ ನೆರೆಕರೆಯಲ್ಲಿ ಬರಬೇಕು, ವ್ಯವಹಾರದಲ್ಲಿ ಬರಬೇಕು, ಅಥವಾ ಅವನ ಅಭಿವೃದ್ಧಿಯಲ್ಲಿ ಬರಬೇಕು. ಈ ಮಗುವಿಗೆ ನಾವು ಮುನ್ನೆ ನೋಡಿ ಹೇಳಿದೆ, ಈ ಮಗು ಸೆಲೆಕ್ಷನ್ ಆಗುವುದಕ್ಕೂ ಬೇರೆ, ಇದು ಸರ್ಕಾರಿ ಶಾಲೆ ಹುಡುಗ, ಬೇರೆ ಖಾಸಗಿ ಶಾಲೆಗಳಿಗೆ ಪೈಪೋಟಿ ಆಗುವ ರೀತಿಯಲ್ಲಿ ಇದ್ರೆ ಇಂಥದ್ದಕ್ಕೆ ಚಾನ್ಸಸ್ ಉಂಟು. ಅಥವಾ ಅವನ ನೆರೆಕರೆಯಲ್ಲಿ ಅಂಥ ಹುಡುಗರು ಏನಾದರೂ ಇದ್ರೆ ಆಯನ ಬಾಲೆ ಆತ ಕಲ್ಪೆ ಅಂತ ಹೇಳುವಂಥ ಚಾನ್ಸಸ್ ಇದೆ. ಅದಕ್ಕೂ ಸಂಬಂಧವೇ ಇಲ್ಲ ಅಂತ. ಅದರಿಂದ ಆ ರೀತಿಯ ಅದು ಖಂಡಿತ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಮಗುವಿಗೆ ಆ ರೀತಿ ಟಾರ್ಗೆಟ್ ಮಾಡಿ ಹೊಡೆಯುವಂಥ ಸಾಧ್ಯತೆ ಇಲ್ಲ. ಆದ್ರೂ ವಿಚಿತ್ರ ಅಲ್ಲ ಈ ಕೇಸೆ. ಹಾಗಾದ್ರೆ ಯಾಕೆ ಸತ್ತ ಅನ್ನೋದು ಬೇಕಲ್ಲ? ಅದೇ ಪ್ರಶ್ನೆ ನೋಡಿ, ಬಾರಿ ನಮಗೂ ಅದೇ ಮೂಡ್ತಾ ಉಂಟು. ತನಿಖೆ ಪ್ರಾರಂಭ ಆಗ್ಬೇಕಾದ್ರೆ ಇನ್ನುವರೆಗೂ ಆರೋಪಿನೇ ಸಿಕ್ಕಿಲ್ಲ, ಚಾರ್ಜ್ ಶೀಟೇ ಆಗ್ಲಿಕ್ಕೆ ಆಗುದಿಲ್ಲ ಈ ಕೇಸಲ್ಲಿ. ಆರೋಪಿ ಸಿಗ್ಲಾರ್ದೆ ಚಾರ್ಜ್. ಇದಾದ್ಮೇಲೆ ಸರ್ ಇನ್ನೊಂದೇನಂತ ಹೇಳಿದ್ರೆ, ಕೊನೆಯದಾಗಿ ನಾನು ಕೇಳ್ಬೇಕಂದ್ರೆ, ಇಲ್ಲಿ ಯಾವ ವೈರತ್ವ ಇಲ್ಲ, ಮಧ್ಯ ಕೊಲೆ ನಡೆದು ಹೋಗ್ಬಿಟ್ಟಿದೆ ದೇವಸ್ಥಾನಕ್ಕೆ ಬರೋ ಹುಡುಗ. ಮತ್ತೆ ಈಗ ನೋಡಿ, ನಿಮ್ಗೆ ಇನ್ನೊಂದು ವಿಚಾರ, ಕೊಲೆ ಅಂತ ಹೇಳುವಂತದ್ದು ಪೊಲೀಸ್ಗಳು ಒಂದು ಅಧಿಕೃತವಾಗಿ ಹೇಳಿದಾರೆ ಇಲ್ಲ ಗೊತ್ತಿಲ್ಲ ನಂಗೆ. ಇನ್ನೂ ಇಲ್ಲ ನೋಡಿ, ಬಾರಿ ಇದ್ರಲ್ಲಿ ಕಾಂಪ್ಲಿಕೇಟೆಡ್ ಕ್ವಶ್ಚನ್. ಹೌದು, ತಪ್ಪು ತಿಳ್ಕೊಳ್ಬಾರ್ದು. ಇಲಾಖೆಯವರು ಕೂಡ ನಾಳೆ ಈ ಮಾಧ್ಯಮ ದೃಶ್ಯವನ್ನು ನೋಡಿ ಈ ರೀತಿ ಹೇಳಿದ್ದಾರೆ ಅಂತ ನಮ್ಮ ಮೇಲೆ ಕೂಡ ತಪ್ಪು ತಿಳ್ಕೊಳ್ಬಾರ್ದು. ಕೊಲೆ ಅಂತ ಹೇಳುವಂಥದ್ದು ಫೈನಲೈಸ್ ಆಗ್ಲಿಲ್ಲ. ಈಗ ನಾವು ಅಲ್ಲಿ ಅದು ನೋಡಿ ಇನ್ಸಿಡೆಂಟ್ ಅದೊಂದು ಆಗಿ ಹೋಗಿದೆ. ಅಲ್ಲಿ ಡೆಡ್ ಬಾಡಿ ಸಿಕ್ಕಿದ್ರಿಂದ ಕೊಲೆ ಆಗಿರ್ಬೋದು ಅಂತ ಹೇಳುವಂತ. ಅಂದ್ರೆ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾರೆ, ಈ ತನಿಖೆಯನ್ನು ಚುರುಕುಗೊಳಿಸ್ಬೇಕಂತಂದ್ರೆ ಕೊಲೆ ಅಂತದ್ದು ಆದ್ರೆ ಮಾತ್ರ. ಅಸಹಜ ಸಾವು ಅಂತ ಆದ್ರೆ ಇಷ್ಟು ತನಿಖೆ ಎಲ್ಲ ಆಗುದಿಲ್ಲ ಸರ್, ಅದು ಕಾಮನ್ ಅಲ್ಲ. ನಿಮಗೆ ಸಿಂಪಲ್, ಯಾಕಂದ್ರೆ ಕೊಲೆ ಅಂತ ಯಾಕೆ ನಾವ್ ಹೇಳ್ತೇವೆ, ಯಾಕೆ ಜನ ಪ್ರೂವ್ ಆಗಿ ಅವ್ರ ಮನೆಯವರು ಹೇಳ್ತಾರಂದ್ರೆ ಹನಿ ಹನಿ ರಕ್ತ. ಹೌದು, ಹನಿ ಹನಿ ರಕ್ತದ ಇಲ್ಲಿ ನೋಡಿ, ಮುನ್ನೊಬ್ರು ಬಂಗಾಡಿ ಅವರೊಬ್ರು ಸಾಹೇಬ್ರು, ಅವ್ರ ಹೆಸರೇನು ಅಂತ ಗೊತ್ತಿಲ್ಲ, ಮೊಬೈಲ್ ನಂಬರ್ ಆ್ಯಡ್ ಮಾಡಿ ಇಟ್ಕೊಂಡಿದ್ದೇನೆ. ಅವರು ನನಗೆ ಫೋನ್ ಮಾಡಿ ಅಲ್ಲಿಂದ ಬಂದಿದ್ದಾರೆ, ಸೋಮನರ್ಕದಿಂದ ಬರ್ತಾ ಇದ್ದೇನೆ ನೋಡಿ, ಹರೀಶಣ್ಣ ನಿಮ್ಮ ಲೈವ್ ಎಲ್ಲ ನೋಡಿದ್ದೇನೆ, ಬಹಳ ಚೆನ್ನಾಗಿ ಮಾತಾಡಿದರೆ, ವಾಸ್ತವಾಂಶ ಮಾತಾಡಿದ್ದೀನಿ ಅಂತ ಹೇಳಿದೆ. ಹೌದು, ಏನು ನೀವು ಬನ್ನಿ ಮಾತಾಡಬೇಕಿತ್ತು ಅಂತ ಹೇಳಿದೆ. ಹಾಗೆ ಬಂದಾಗ ಅವ್ರು ಹೇಳಿದರು, ನಾನು ಇನ್ಸ್ಪೆಕ್ಟರ್ಗೆಲ್ಲ ಮಾತಾಡಿದ್ದೇನೆ, ಅಲ್ಲಿ ಈ ನಮ್ಮಲ್ಲಿ ಇದಕ್ಕೆ ಅದೊಂದು ಅರ್ತಿದ ಕಾಯಿ ಅಂತ ಹೇಳ್ತಾರೆ, ಅರ್ತಿದ ಕಾಯಿ ಅಂತ, ಅದಕ್ಕೆ ಈ ಬೆರು ಅಂತ ಹೇಳೋ ಒಂದು ಪ್ರಾಣಿ ಬರ್ತದೆ. ಅಲ್ಲಿ ಆ ಮರದಿಂದ ಆ ಕಾಯಿಗಳು ತುಂಬಿರೋದ್ರಿಂದ ಆ ಪ್ರಾಣಿ ಅಲ್ಲಿಂದ ಬೆಳಿಗ್ಗೆ ಬರುವಷ್ಟು ಹೊತ್ತಿಗೆ ಲೈಟ್ ಹಾಕಿಕೊಂಡು ಬಂದಾಗ ಅದು ಟೆಂಪ್ಟ್ ಆಗಿ ಬಿದ್ದಿರ್ಬೋದು. ಆ ಬಿದ್ದಾಗ ಅದ್ರ ಬೆಕ್ಕಿನ ತರ ಇರ್ತದೆ ಆ ಪ್ರಾಣಿ, ಅದು ಹೀಗೆ ಬಿದ್ದಾಗ ಗಾಯ ಆಗಿರ್ಬೋದು ಅಂತ ಹೇಳಿದ್ರು.
ನೋಡಿ ನಾನು ಅದನ್ನು ದೊಡ್ಡ ಬಾರಿ ಒಂದು ಸತ್ಯ ಸುಳ್ಳ ನಮಗೆ ಗೊತ್ತಿರೋದಿಲ್ಲ, ಅದು ಅಲ್ಲಿ ಪ್ರೆಸೆಂಟ್ ಸಿಚುವೇಶನ್. ತನಿಖೆ ಸರಿಯಾಗಿ ಮಾಡಲಿಲ್ಲ, ಲಾಸ್ಟ್ಗೆ ಅವರು ಕೇಸ್ ಹಿಡಿಲಿಕ್ಕೆ ಆಗುದಿಲ್ಲ, ಅಲ್ಲ ಹಿಡಿದು ಬೇಡ ಅಂತೇಳಿ ಕಾಡು ಪಾಪದ ಮೇಲೆ ದೂರು ಹಾಕಿದ್ದಾರೆ ಅಂತ ನಾಳೆ ವಿಚಾರ ಆಗೋದು ಬೇಡ ಅಂತೇಳಿ ನಾನು ಅದನ್ನು ನಿರ್ಲಕ್ಷ್ಯ ಮಾಡಿದೆ. ಅಂದ್ರೆ ಈ ಅವರು ಹೇಳಿದ ವಿಚಾರವನ್ನು ನಿರ್ಲಕ್ಷ್ಯ ಮಾಡಲಿಲ್ಲ, ನಾವು ಅದ್ರ ಬಗ್ಗೆ ನಾವು ನಮ್ಮಷ್ಟಿಗೆ ಅಂದ್ರೆ ಸ್ಟಡಿ ಮಾಡಿದ್ರೆ ಅವ್ರು ಹೇಳಿದ್ರು ಕಾಡು ಪಾಪ ಆಗ್ಲಿ, ಪ್ರಾಣಿ ಆಗ್ಲಿ, ನಾಯಿ ಆಗ್ಲಿ, ಯಾವುದೋ ಒಂದು ಪ್ರಾಣಿ ಅಟ್ಯಾಕ್ ಮಾಡಿದಾಗ ಅದರಲ್ಲಿ ಎಷ್ಟು ಥಿಂಗ್ಸ್ ಇರ್ತದೆ, ಉಗುರು ಎಷ್ಟು ಇರ್ತದೆ, 5, 10, 10ರಲ್ಲಿ ಒಂದು 2-3 ಆದ್ರೂ ಗಾಯ ಆಗ್ಬೇಕಿತ್ತು, ಇಲ್ಲ. ಆದ್ರಿಂದ ಅದಲ್ಲ, ಸಾಧ್ಯವಿಲ್ಲ ಅಂತದ್ದು ಈ ನಮ್ಮ ಏರಿಯಾದಲ್ಲಿ ಇಲ್ಲ ಸರ್. ನ್ಯಾಯ ಲಾಸ್ಟಿಗೆ ನಾವು ಅದೇ ಇನ್ನು ಎಲ್ಲ ಇನ್ವೆಸ್ಟಿಗೇಷನ್ ಆದ್ರೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ನಾವು ನಂಬಿದ ದೇವರುಗಳ ಮೇಲೇನೆ ಸರ್. ಈಗ ನೀವು ನಿಮ್ಮ ಪ್ರಕಾರ ಇದನ್ನ ಸರ್ಕಾರ COD ತನಿಖೆಗೆ ಒಪ್ಪಿಸ್ಬೇಕಂತೀರಾ? ನೋಡಿ, ಇದು ನಾವು ಈಗ ಮೊನ್ನೆ ಕೂಡ ಒಂದಿಷ್ಟು ಹುಡುಗರು ಮಾತಾಡ್ಬೇಕಾದ್ರೆ FSIL ರಿಪೋರ್ಟ್ ಮೊನ್ನೆ ಬಂದಿದೆ ಅದರಲ್ಲಿ ಆಗಿದ್ದು ಈಗಿದ್ದು ಸುಳ್ಳು ಸುದ್ದಿಗಳು ಬಂದಿದೆ. ನಾನು ಕೇಳಿದ ಪ್ರಕಾರ ಬರಲಿಲ್ಲ, ಬಂದು ಮತ್ತೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಸ್ವಲ್ಪ ಮನೆಯವರೆಲ್ಲ ಸೇರಿಕೊಂಡು ಮತ್ತೆ ಶಾಲೆಗೆ ಸಂಬಂಧಪಟ್ಟ ಶಿಕ್ಷಕರೆಲ್ಲ ಸೇರಿಕೊಂಡು ಒಂದು ಸಾರ್ವಜನಿಕ ಅದರ ಬಗ್ಗೆ ಒಂದು ಏನಾದ್ರು ಸಭೆ ಕರೆದು ಮಾತಾಡಿ, ಈಗ ಮನೆಯ ತಹಸೀಲ್ದಾರ್ ಆಗಿರ್ಬೋದು, ಆರಕ್ಷಕ ಠಾಣೆ ಇರ್ಬೋದು, ಅವರಿಗೆ ಹೋಗಿ ಒಂದು ನ್ಯಾಯದ ಬಗ್ಗೆ ಒಂದು ಅವರಿಗೆ ಮನವಿಯನ್ನು ಕೊಡ್ತೇವೆ. ಯಾಕಂತ ಹೇಳಿದ್ರೆ ಕೊಡದಿದ್ರೆ ನೋಡಿ, ಈಗ ನಾವು ಯಾಕೆ ತರಾತುರಿ ಮಾಡೋದಿಲ್ಲ ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ಗಳು ಆಗ್ತಾ ಇವೆ, ಆಗುದಿಲ್ಲ, ಪೊಲೀಸ್ನವ್ರು ನಿರ್ಲಕ್ಷ್ಯ ಮಾಡಿದಾರೆ ಅಂತ ಯಾರು ಹೇಳಬಾರ್ದು. ಅಲ್ಲ, ಈಗ FSL ಡಿಲೇ ಆಗ್ತಾ ಇರೋದು, ಆರೋಪಿ ಸಿಕ್ಕಿಲ್ಲಂತೆ ಡಿಲೇ ಆಗ್ತಾ ಇದೆ ಅಂತ ನೋಡಿ. ಅದು ನಾನು ಇವತ್ತು ನೀವು ಬರುವ ಮುಂಚೆ ಒಮ್ಮೆ ಪೊಲೀಸ್ನವರಿಗೆ ಫೋನ್ ಮಾಡಿದಾಗ ಅದು ನೋಡಿ, ಅದರಲ್ಲಿ ಯಾವುದೇ ಇಂಪ್ಲುಯೆನ್ಸ್ಗಳಿಲ್ಲ, ಅದು ಬೆಂಗಳೂರಲ್ಲಿ ಆಗುದು ಅಂತ ಹೇಳಿದ್ರು. ಅದು ಸ್ಟೆಪ್ ಬೈ ಸ್ಟೆಪ್ಪೇ ಆಗುದ್ರಿಂದ ಅದು ಆಗ್ಲಿಲ್ಲ. ಇನ್ನೂ 1 ತಿಂಗಳು, ಈಗ ಲಾಸ್ಟ್ ಟೈಮ್ ಕೂಡ ಹೇಳಿದ್ರು 1 ತಿಂಗಳು ಆಗ್ಬೋದು ದರ್ಶನ ಅಂತ. ಈಗ 1.5-2 ತಿಂಗಳು ಹೋದ್ರೂ ನಾವು ಅದರ ಬಗ್ಗೆ ಗೊತ್ತಿರುವುದಿಲ್ಲ ನಮ್ಗೆ. ಅದು ಯಾವಾಗ ಆಗ್ತದೆ, ಅದು ನಮ್ಗೆ FSIL ರಿಪೋರ್ಟ್ ಸಿಗುದೇ ಅಂತಿಮ. ಆಮೇಲೆ ನಮ್ಗೆ ಅದರಲ್ಲಿ ನ್ಯಾಯದ ದಾರಿಗೆ ಹೋಗುದಿಲ್ಲ ಅಂತ ಹೇಳಿದ್ರೆ ಮತ್ತೆ ನೋಡುವ, ಮತ್ತೆ ಸರ್ಕಾರಕ್ಕೆ ಮತ್ತೆ ಏನಾದ್ರು ಮನವಿ ಕೊಡುದು ಅಂತಿದ್ರೆ ಮತ್ತೆ ಯೋಚನೆ ಮಾಡ್ಬೇಕಾಗ್ತದೆ. ಸೊ COD ತನಿಖೆಗೆ ಮಾಡಿಸ್ಬೇಕು. ನೋಡಿ, ಇದು ಈಗ ಸಾಮಾನ್ಯವಾಗಿ ತನಿಖೆ ಆಗ್ತಾ ಇರುವಂತದ್ದು. ಇನ್ನು ಆರೋಪಿನೇ ಸಿಗ್ಲಿಲ್ಲ ಅಂತ ಹೇಳಿದ್ರೆ COD ತನಿಖೆ ಮಾಡ್ಬೇಕು, ಅನಿವಾರ್ಯ ಅಲ್ವಾ? ಅಂದ್ರೆ ನೋಡಿ, ಇದಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಮಾತಾಡುದು ಬಿಡಿ, ನೀವು ಕರೆದಾಗ ನಮ್ಮ ಸಮಯವನ್ನು ಅದಕ್ಕೆ ತಗೊಂಡು ಏನಾದ್ರೂ ನ್ಯಾಯ ಸಿಗ್ಲಿ ಅಂತ ಹೇಳಿ ಹೋರಾಡುವವರು. ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಕೂಡ ಒಂಥರ ಇಂಥ ಒಂದು ಇಷ್ಟು ಚಿಕ್ಕ ಏರಿಯಾದಲ್ಲಿ ಒಂದು ಏನಿದು ಈಗೆಲ್ಲ ಆಗುತ್ತಾ ಅಂತ ಸಾಧ್ಯವಿಲ್ಲಲ್ಲ. ಅದರಿಂದ ಕೊನೆಯದಾಗಿ ನೀವು ಒಂದು ತನಿಖೆ ಆಗ್ಲಿಲ್ಲ ಅಂದ್ರೆ COD ಹೋಗ್ಬೇಕು, ಮಾಡ್ಬೇಕು. ಅಂದ್ರೆ ಇಲ್ಲಿ ನಿಮ್ಗೆ ಇನ್ನೊಂದು ವಿಶೇಷ ನಾನು ನಿಮ್ಗೆ ಹೇಳ್ಬೇಕಾದ್ರೆ, ಹೌದು, ಇದಕ್ಕೊಂದು ಲಿಂಕ್ ಇರ್ಬೇಕಲ್ಲ. ಯಾರಾದ್ರೂ ಒಬ್ಬ ವ್ಯಕ್ತಿ ಈ ತರ ನಿಗೂಢವಾದ ವ್ಯಕ್ತಿ ಇದ್ರೆ ಏನ್ ಮಾಡ್ತೀರಾ? FSIL ರಿಪೋರ್ಟ್ ಫೈನಲ್ ಅಂತ ಮೊನ್ನೆ ಕೂಡ ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ಅದು ಯಾವಾಗ ಬರ್ತದೆ ಉನ್ನತ ತನಿಖೆ ಆಗ್ಬೇಕು. ಉನ್ನತ ತನಿಖೆ ಇದರಲ್ಲಿ ಕೂಡ ನಮ್ಗೆ ಅದರಲ್ಲಿ ಅವರಿಗೆ ಆ ಟ್ರ್ಯಾಕ್ ಸಿಗದಿದ್ರೆ ಉನ್ನತ ತನಿಖೆ CBI ಆಗಿರ್ಬೋದು, CID ಆಗಿರ್ಬೋದು, ಯಾವುದಾದ್ರೂ ಆಗಿ ತನಿಖೆ ಆಗ್ಬೇಕು. ತಮ್ಮ ಹೆಸರು ಸರ್? ಹರೀಶ್ ಕುಮಾರ್ ಅಂತ. ನಾನು ಲಾಸ್ಟ್ ಟೈಮ್ ಕೂಡ ಮಾತಾಡಿದ್ದೇನೆ. ದೇವಸ್ಥಾನ ಶ್ರೀ ನಾಳದುರ್ಗ ಪರಮೇಶ್ವರ ದೇವಸ್ಥಾನದ ಅಧ್ಯಕ್ಷ, ಶಾಲಾಭಿವೃದ್ಧಿ ಸಮಿತಿ ಕೊರಂಜ ಶಾಲೆ SDMC ಅಧ್ಯಕ್ಷ, ಸಮಾಜದಲ್ಲಿ ಬೇರೆ ಬೇರೆ ಸಂಘಟನೆ ಸದಸ್ಯರಿದ್ರೆ. ಈಗ ನಮ್ದು ಪಂಚಾಯತಿ ಇದು ಮುಗೀತು, ಪಂಚಾಯತ್ ಸದಸ್ಯ ಆಗಿದ್ದೆ, ಕಳೆಯ ಪಂಚಾಯತ್ ಸದಸ್ಯ. ಸರಿ ಸರ್, ಥ್ಯಾಂಕ್ ಯು.